ನಂಗೆ ಯಾವುದೂ ಇಲ್ಲಿ ಏನೋ ಒಂದೇನು ಹಿಂಗೆ ಟಚ್ ಮಾಡಕ್ ಮನ್ಸು ಬರುವಲ್ತು ಬಿಕಾಸ್ ಇಷ್ಟು ನೆಗೆಟಿವಿಟಿ ಐತಿ ಇದು ಪ್ರತಿಯೊಂದು ವಾಲ್ಸ್ ಒಳಗನು ನಮ್ಮ ನಮ್ಮ ಏನ ಸ್ವಾತಂತ್ರ್ಯ ಹೋರಾಟಗಾರರದ್ದು ಆಕ್ಚುಲಿ ಇದ ಒಂದ ಮೋಸ್ಟ್ಲಿ ನಂದು ಟ್ರಿಪ್ ನಾ ಹೆದರಿಕೆ ಒಳಗ್ ಹೊಂಟಿದ್ದ ಗೈಸ್ ಥಿಂಗ್ಸ್ ಹಿ ಡಸ್ ಫಾರ್ ಕಂಟೆಂಟ್. ಒಬ್ಬ ಯಾರ ಹಾಪ್ಸಳ ಮಗ ಒಂದ್ ಬ್ಯಾಗ್ ಬಿಟ್ಟೋಗ್ಬಿಟ್ಟ ಏರ್ಪೋರ್ಟ್ ಗೆ ಅಂತಂದ ಮುಂಜಾನೆ 7 ಗಂಟೆ ಬಿಡೋಕಂತ ಪ್ಲಾನ್ ಇತ್ತು. ಕ್ಯಾಬ್ ನ ಬಂದಾನ ರಾಂಗ್ ಜಾಗಕ್ಕೆ ಹೋಗ್ಬಿಟ್ಟಾನ, ಏನಾಗ್ಬಿಟ್ಟೈತಿ ಕಂಪ್ಲೀಟ್ಲಿ ಡಿಫರೆಂಟ್ ಪ್ಲೇಸ್ ಹೋಗ್ಬಿಟ್ಟಾನ ಯಲಕ್ಕ ಅಂತ. ಯಲಕ್ಕ ಇಲ್ಲೇ ಅಲ್ಲ ಆಕ್ಚುಲಿ. ಸೊ ಲಾಸ್ಟ್ ಒಂದ್ ಫಕ್ಕ ಬದ್ಕೊಳಿ ಡಸ್ ದಿವ್ಸ ಅಂದ್ಬಿಟ್ಟೈತೆ ಇದಿ ಅಪ್ಪ ಮುಟ್ತೀವೋ ಇಲ್ಲ ಅಂತಂದ ಇಮ್ಮಿಡಿಯೇಟ್ಲಿ ಇನ್ನೊಂದ್ ಕ್ಯಾಬ್ ಬುಕ್ ಮಾಡಿದ್ವಿ. ಬಂತ ಫುಲ್ ಕರೆಕ್ಟ್ ಟೈಮ್ ಬಿಟ್ವಿ. ಕರೆಕ್ಟ್ ಟೈಮ್ ಬಾಳ ಲಘು ಬಂತ ಆಕ್ಚುಲಿ. ಇಲ್ಲಾಂದ್ರೆ ಕೆಲವೊಮ್ಮೆ ಬಾಳ ಪ್ರಾಬ್ಲಮ್ ಆಗ್ಬಿಡ್ತೈತಿ. ಲಾಸ್ಟ್ ಮೂಮೆಂಟ್ ಫಕಪ್ ಆಗ್ಬಾರ್ದು. ಯಪ್ಪ ಹೊಕ್ಕೈತ್ ಅನ್ಕೊಂಡಿದ್ದೆ ನಾನು ಲಿಟರ್ಲಿ. ನಾನ್ ತಲೆ ನಮ್ಮಂತ ಹೋದ್ ಬಿಡ ಇವತ್ತು ಅವನು ಫ್ಲೈಟ್ ಹೋತಂದ ಅನ್ಕೊಂಡ್ ಕುಂತಿದ್ದೆ ನಾ. ಒಂದ್ ತಾಸು ನಿಜ ಹೊಡ್ಲಿಕ್ಕೆ. ಅದರ ಲೆಟ್ಸ್ ಗೋ. ಸ್ವಲ್ಪ ಎಕ್ಸೈಟೆಡ್ ಇದೀನಿ, ಸ್ವಲ್ಪ ಹೆದರಿಕೆ ಇತ್ತು ನಂಗೆ, ಫ್ಲೈಟ್ ಇಂದ ಹೆದರಿಕೆ ಐತಿ. ಈಕಿನ್ನು ಸ್ವಲ್ಪ ಹಂಗ ಒಂದೊಂದ್ ನ್ಯೂಸ್ ಕೊಟ್ಟಾಳ. ಅದು ಫ್ಲೈಟ್ ಹೋಗಿ ಮುಂದೆ ನಿಲ್ಸ್ಬಿಟ್ಟಾಳ. ಯಾಕೋ ಏನೋ ಲೈಕ್ ಬಹಳಷ್ಟು ಅಂತ ಆಗತಿ. ಆಕ್ಚುಲಿ ಇದ ಒಂದ ಮೋಸ್ಟ್ಲಿ ನಂದು ಟ್ರಿಪ್ ನಾ ಹೆದರಿಕೆ ಒಳಗ್ ಹೊಂಟಿದ್ದ. ಅದರ್ವೈಸ್ ನಾ ಯೂಶುವಲಿ ನಂಗೆ ಆಕ್ಚುಲಿ ಫ್ಲೈಟ್ ಜರ್ನಿ ಕಾರ್ ಜರ್ನಿಗಿಂತ ಇನ್ನು ಬಾಳ್ ನಂಗ ಏನೋ ಚಲೋ ಅನಿಸ್ತೈತಿ. ಸ್ವಲ್ಪ ಹೆದರಿಕೆ ಎದ್ರಾಗಬೇಡ, ಅಣ್ಣ ಅದನಂದೆ. ಹಣ ಬಂದ ಏರ್ಪೋರ್ಟ್ ಒಳಗ ನಾ ಫಸ್ಟ್ ಟೈಮ್ ನಾಷ್ಟ ಮಾಡಂತೀನಿ. ಇಲ್ಲ ನೋಡ್ರಿ ಚೀಸ್. ಓ ಚೀಸ್. ಸೊ ಬೈ ಬೇಡ್ರಿ ಇದಕ್ಕೆ ಯಾರು ದೋಸೆ ಒಳಗ್ ಚೀಸ್ ಐತಿ ಅಂತ ಹೇಳಿ ಟ್ರೈ ಮಾಡೋಣ ಅಂತ. ಸೊ ಚೀಸ್ ಮಸಾಲ ದೋಸೆ, ಮೈಸೂರು ಮಸಾಲ ದೋಸೆ, ಒಂದು ಕಾಫಿ, 711 700 ರೂಪಾಯಿ ಬ್ರೇಕ್ಫಾಸ್ಟ್. ಅದನ್ನ ಇಲ್ಲಿ ನೋಟಿಸ್ ಮಾಡಿದ್ವಿ, ಎಲ್ಲ ದೋಸೆ ಡ್ರೈ. ಏರ್ಪೋರ್ಟ್ ಒಳಗೆ ಒಂದೇ ಭಾರತದ ಎಕ್ಸ್ಪೋರ್ಟ್ ಆಗಿದ್ದು ರೈಲ್ ನೀರು ನೋಡ್ರಿ. ಎಂತ ಒಂದು ವಿಮಾನ ನಿಲ್ದಾಣದಲ್ಲಿ ರೈಲ್ ನೀರು ಪ್ರಮೋಟ್ ಮಾಡೋದು. ನಮ್ಮ ಗೌರ್ಮೆಂಟ್ ನಾವು ಪ್ರಮೋಟ್ ಮಾಡೋದು. ಬರೀ ಸರ ಚಿಲ್ಲಿ ತಿನ್ನಿ ನೋಡ್ರಿ ಎಷ್ಟ್ ಚಂದಾಗಿ ಇಲ್ಲಿ ತರ ಇಡ್ಲಿ ತಿನ್ನೋದು. ಎರಡದ ಏನು ವೇಸ್ಟ್ ಆಗಂಗಿಲ್ಲ ಆಕ್ಚುಲಿ. ಚಲೋ ಈಗ ಒಂದು ಪೆಪ್ಪರೈಸಿ ವಿಡಿಯೋ ಮಾಡೋದು ಅಂತಂದು ಹೇಳಂತೀನಿ. ನಾಚ್ಕೊಳಂತಾರ ಹುಡುಗಿ ಊರೂರಿಗೆ ಬಂದು, ಯಾರು ಪರಿಚಯ ಇಲ್ಲಪ್ಪ ಇಲ್ಲಿ ಮಾಡು, ಯಾರು ನೋಡಿದ್ರು ಗೊತ್ತಾಗಂಗಿಲ್ಲ ಅಂತ ಹೇಳಂತೀನಿ. ಈಕಿ ಮಂದಿ ನೋಡ್ತಾರ್ರಿ ಅಂತ. ಯಾರು ನೋಡಂತಾರ? 1000 ಮಂದಿ ಇದಾರೆ, ಯಾರು ನೋಡಂತಾರ? ಗೈಸ್ ಥಿಂಗ್ಸ್ ಹಿ ಡಸ್ ಫಾರ್ ಕಂಟೆಂಟ್. ಹೆಂಗ ಇದು ಆಕ್ಚುಲಿ ನನಗೆ ಇಷ್ಟು ದಿನ ಕಾಂಟೆಂಟ್ ಕ್ರಿಯೇಟರ್ ವೈಫ್ ಆಗಿತ್ತು ಅಷ್ಟೆಲ್ಲ ಏನೋ ಸೈಡ್ ಎಫೆಕ್ಟ್ಸ್ ಗೊತ್ತಾಗಿದ್ದಿಲ್ಲ. ಬಟ್ ಇವತ್ತಾಗತೈತಿ ಏರ್ಪೋರ್ಟ್ ಒಳಗ 1000 ಮಂದಿ. ಸುಮ್ಮನೆ ರೀ ರಶ್ಮಿಕಾ ಏರ್ಪೋರ್ಟ್ ಒಳಗೆ 1000 ಮಂದಿ ಅದಾರ. ಇವ್ರು ನನಗೆ ಏರ್ಪೋರ್ಟ್ ಒಳಗ ಗಾಗಲ್ ಹಾಕೋ ವಿಡಿಯೋ ಮಾಡ ಅಂತೀನಿ ಅಂತ ಅಂತಾರ. ಸ್ಕ್ರೀನ್ ಶೀಟ್ ಮಾಡ್ಸ ಅಂತಾರ ನನ್ನ ಕಡೆ. ನೋಡಿ ನೆಕ್ಸ್ಟ್ ಲೆವೆಲ್ ಶೀಟ್ ಮಜಾ ಬರ್ತದ. ದಕ್ 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 ಇದು ದಕ್ ದಕ್ ಆಗತ್ತನ. ಹೆದರಿಕೆ ಎಲ್ಲ ಇದೆ. 1000 ಸಲ ಬಂದೇನು ಪ್ಲೇನ್ ಒಳಗೆ. ಬಟ್ ಇದು ಬೇರೆ ಭಯ. ಪೈಲಟಿನ ತೆಗೆದಲ್ಲಿ ದಮ್ಮಿಲ್ಲ ಕಣೆ. ಪೈಲಟ್ ಪುಕ್ಕ ಗೊತ್ತಾಯ್ತಾ? ಅವಾಗ ಇಂಜಿನ್ ನೋಡ ಅಂತೀನಿ. ಏರ್ ಟರ್ಬುಲೆನ್ಸ್ ಗೈಸ್, ಏರ್ ಟರ್ಬುಲೆನ್ಸ್. ಸೈಕಲ್ ಆಗ್ತದೆ. ಯಾರೋ ಕ್ಯಾಮ್ರಾ ನೋಡಂತೀರಿ, ಇದರ ಬಿಸಿ ಕಣ ಆಗ್ತದೆ. ಕಣ್ಣೊಳಗೆ ಸ್ವರ್ತಿ ಇಟ್ಕೊಳಕ. ಯೋ 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 ವಿಡಿಯೋ ಮುಂದಿನ ನೋಡೋಕೆ ಮೊದಲು ಸ್ವಲ್ಪ ಕೇಳಿ ನಾ ಏನು ಹೇಳ್ಬೇಕಂತ ಮಾಡೀನಿ. ಈ ವ್ಲಾಗ್ ಒಳಗೆ ನಾವು ಎಷ್ಟು ಎಂಜಾಯ್ ಮಾಡಂತಿದ್ವಿ ಅಂದ್ರೆ ನಮಗೆ ಯಾರು ಕಳಿಸ್ತಾರಲ್ಲಿ ಅವ್ರ ಬಗ್ಗೆ ನಾ ಹೇಳೋದೇ ನೆನಪಾಗ್ಬಿಟ್ಟಿನಿ ವ್ಲಾಗ್ ಒಳಗೆ. ನಾವು ನನ್ನ ಮಜಾ ಒಳಗದೀವಿ ಬರೀ
ಸೊ ನಮ್ಗೆ ಯಾರು ಕಳ್ಸಾರ ಅಂದ್ರೆ ಬೆಸ್ಟ್ ಟ್ರಿಪ್ ಪ್ಲಾನರ್ ಅಂತೇಳಿ ಇಲ್ಲಿ ನಿಮ್ಗೆ ಸೈಟ್ ಕಾಣ್ತಿರ್ಬೋದು, ಅವ್ರ ನಂಬರು ಕಾಣ್ತಿರ್ಬೋದು. ಅವ್ರ ಬಗ್ಗೆ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಒಳಗೂ ಐತಿ. ನಿಮ್ಗೆ ಯಾರಿಗಾದ್ರೂ ಟ್ರಿಪ್ ಹೋಗೋದಿದ್ರೆ ಹನಿಮೂನು ಟ್ರಿಪ್ಪು, ಫ್ರೆಂಡ್ಸ್ ಟ್ರಿಪ್ಪು, ಸೋಲೋ ಟ್ರಿಪ್ಪು, ಗ್ರೂಪ್ ಟ್ರಿಪ್ಪು, ಆ ಟ್ರಿಪ್ಪು, ಈ ಟ್ರಿಪ್ಪು ಎಲ್ಲರಲ್ಲಿ ವರ್ಲ್ಡ್ ವೈಡ್, ಇಂಡಿಯಾ ಒಳಗೆ, ಹೊರಗೆ, ಒಳಗೆ, ಪಾಕಿಸ್ತಾನ ಎಲ್ಲರವ್ರಿ ಅವ್ರ ಕಡೆಯಿಂದ ಬುಕ್ ಮಾಡ್ಕೊಂಡು ಹೋಗ್ರಿ. ಇಲ್ಲಿ ಡೀಟೇಲ್ಸ್ ಐತಿ, ತೆಳಗು ಐತಿ. ಹೋಗಿ ಮುಂದಿನ ವಿಡಿಯೋ ನೋಡ್ರಿ. ಲೈಕ್ ಆದ್ರೆ ಕಮೆಂಟ್ ಶೇರ್ ಹೊಡೀರಿ. ಸಿಗೋಣಂತ ವಿಡಿಯೋ ಎಂಡಿಗೆ ಸಿಗ್ತೀನಂತ. ಏನೋ ಮಜಾ ಬರೋದು ಇಬ್ರು ಅದ ಮಾತಾಡಂತೀವಿ. ಏನೋ ಒಂದ್ ಟೈಪ್ ಎಕ್ಸೈಟ್ಮೆಂಟು, ರೋಮಾಂಚನ, ಆಮೇಲೆ ಸಡಗರ, ಸಂಭ್ರಮ. ಅವ್ರಿಗೆ ಏನೇನ್ ಕನ್ನಡ ವರ್ಡ್ಸ್ ಬರ್ತಾವ ಎಲ್ಲ ಇಲ್ಲೇ ಹಾಕ್ಬಿಟ್ರಿ ಪಾಪ ಒಳಗ್ ಬಂದ್ವಿ, ಅಲ್ಲಿ ಫುಲ್ ಇಂಟೆನ್ಸ್ ಮಾಹೋಲ್, ಮಿಲಿಟ್ರಿ ಪೂರಾ. ನಾವು ಕ್ಯಾಮ್ರಾ ತೆಗಿಬೇಕು ಬೇಡ ಅನ್ಕೊ ಒಬ್ಬ ಅಲ್ಲಿ ಯಾರ ಹಾಪ್ಸಳ ಮಗ ಒಂದ್ ಬ್ಯಾಗ್ ಬಿಟ್ಟೋಗ್ಬಿಟ್ಟ. ಅದ್ರ ಸಂಬಂಧ ಮಿಲಿಟ್ರಿಯಲ್ಲಿ ಪೂರಾ ಏನಾಗೈತಿ, ಇದ್ರಾಗ ಏನೈತಿ ಅಂತ ಚೆಕ್ ಮಾಡಕ್ ಪೂರಾ ಹಾಲ್ಟ್ ಮಾಡ್ಬಿಟ್ರ ಏರ್ಪೋರ್ಟ್. ಯಾವ ಬೋಳಿ ಮಗ ಬಿಟ್ಟೋಗೇನೋ ಏನೋ ಇವರೆಲ್ಲ ಅದನ್ನ ತಿಳ್ಕೊಂಡ್ಬಿಟ್ಟಾರ. ಗೊತ್ತಾಗ್ಲಿ ನಿಮ್ಗೆ ಏನ್ ತಿಳ್ಕೊಂಡ್ರ ಅದ್ ಹೇಳಕ್ ಬರಂಗಿಲ್ಲ. ಅಫ್ಕೋರ್ಸ್ ಅಂದ್ರ ಹಂಗ ತಿಳ್ಕೊತಾರಲ್ಲ, ಅವ್ರಿಗೆ ಗೊತ್ತಿರಂಗಿಲ್ಲ ಏನ್ ಅಂತವ್ರು ಇರ್ತಾರಲ್ಲ. ಸೊ ಅದಕ್ಕ ಅವ್ರೆಲ್ಲ ಡಿಟೆಕ್ಟಿಂಗ್ ಮಷೀನ್ ಎಲ್ಲ ತಗೊಂಬಂದಾರ. ಅದ್ರ ಪಾಪ ಅವ್ರು ಯಾವ ಪ್ಯಾಸೆಂಜರ್ಸ್ ಪ್ಯಾನಿಕ್ ಮಾಡಕ್ ಹೋಗಿಲ್ಲ, ಹೇಳಕ್ ಹೋಗಿಲ್ಲ. ವಾಶ್ರೂಮ್ ಹೊರ ಬರಂತೀನಿ, ಶೀಟ್ ಹೊರಗಡೆ ಆತದ. ಅಯ್ಯೋ ಆಮೇಲೆ ಬಂದು ಈ ಸಲ ಬಂದು ಹೇಳಿದೆ ಹಿಂಗ್ ನಡ ತೊಡುವ ಅಂತ. ನನಗೂ ಗೊತ್ತೇ ಇಲ್ಲ. ಇವ್ರದ್ದು ಅಫ್ಕೋರ್ಸ್ ಇರುದಲ್ಲ ವಾಶ್ರೂಮ್. ಅವ್ರದ್ದು 10,000 ಸಲ ವಾಶ್ರೂಮಿಗೆ ಹೋಗ್ತಾರ. ಅವ್ರು ಹೋಗ್ಯಾರ ಬಂದ್ ಆಮೇಲೆ ಹೇಳ್ತಾರ ನಂಗ ಎಲ್ಲ ಬ್ಯಾಗ್ ಕಲೆಕ್ಟ್ ಹಾಕೊಂಡ್ ಹಿಂಗ ಐತ್ ನೋಡಿದ ಅಂತಂದ್. ತುಗಿಸ್ಕೊಂಡ್ ಹೊಂಟಿದ್ರು ಅವ್ರ. ಅವಾಗ ಏರ್ಪೋರ್ಟ್ ಬಂದ್ಕೊಳ್ಳೋದೇ ಫಸ್ಟ್ ಸೀನ್ ಇದೆ. ಮುಂಜಾನೆ ಕ್ಯಾಬ್ ಮಿಸ್ಸಿಂಗ್, ಸೊ 2 ಧಮಾಕೆ ದಾರಾಗೆ ಹೋಗುತ್ತೆ. ಮಸ್ತ್ ಆಕ್ಚುಲಿ ನೀವು ಬರೀ ಕ್ಯಾಬ್ ಮಿಸ್ ಆಗಿದೆ ಅಷ್ಟೇ ಹೇಳಿರಿ. ಬೆಳಗ್ಗೆ ಇನ್ನೊಂದು ಮಹಾಭಾರತ ಆಗೈತಿ, ಅದ್ ಹೇಳಕ್ ಬರಂಗಿಲ್ಲ. ಈಗ ಹೆಂಗ ಯೂಟ್ಯೂಬ್ ಡೌನ್ ಮಾಡ್ಬಿಡ್ತಾರ ಏನ್ ಹೇಳಿದ್ರ ಅಂತ. ಮುಂದೆ ಈಗ ಹೋಟೆಲ್ಗೆ ಹೊಂಟಿವಿ, ಶಾಂಪೇನ್ ಅಂತ ಹೋಟೆಲ್ ಸರ. ಹೋಗಿ ಅಲ್ಲಿಂದ ಸ್ವಲ್ಪ ರೆಸ್ಟು ಇಲ್ಲ, ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆದ್ರೆ ನೆಕ್ಸ್ಟ್ ಹೊಂಟ ಬಿಡೋದ. Hello, British madam, where are you from? Why are you in this on this? British madam alri na Huble. Then why are you visiting this jail? Jaila. You can only 1 second look, full change. ಹಾಗೆಲ್ಲ ಏನಿಲ್ಲ. ನಾನು yes ಇಬ್ರು ಹಾಗಾಗಿ. ಬಟ್ ನಾವೇನ್ ಬ್ರಿಟಿಷ್ ಮೇಡಮ್ ಅಲ್ಲ. ಬಟ್ ಆಕ್ಚುಲಿ ಬ್ರಿಟಿಷರು ನಮಗೆ ಏನೇನ್ ಅನ್ಯಾಯ ಮಾಡ್ಯಾರಲ್ಲ ಅದೆಲ್ಲ ಈಗ ಹೇಳ್ತಾರ ಮುಂದ, ಅದನ್ನ ಕೇಳಕ್ ಹೊಂಟೀನಿ. ಸೊ ನಾವ್ ಎಲ್ಲಿ ಬಂದಿವ ಅಂತ ಅಂದ್ರೆ ಅಂಡಮಾನ್ ನಿಕೋಬಾರ್. ಆಬ್ವಿಯಸ್ಲಿ ಈಗ ನೋಡಿರ್ಬೋದು ಟೈಟಲ್ ಎಲ್ಲ. ಸೊ ಈಗೆಲ್ಲ ಕೊಡ್ಸಿದ್ ನೋಡಿದೆ, ಇಲ್ಲಿ ಡ್ರೆಸ್ ನೋಡಿ ತೋರ್ಸ. ಆಕ್ಚುಲಿ ಬಾಳ ಚಂದ ಆಗೈತಿ. ಇಲ್ಲಿ ಎಲ್ಲರೂ ಸಿಮಿಲರ್ ಡ್ರೆಸ್ ಹಾಕೊಂಡಾರ. ಅದು ಎಲ್ಲರೂ ಚಡ್ಡಿ ಶರ್ಟ್ ಹ್ಯಾಟ್. ಇಲ್ಲಿಂದ 2 minutes, ಬೇಸಿಕಲಿ 200 meters ವಾಕ್ ಐತಿ. ವಾಕ್ ಆದ್ಮೇಲೆ ಜೈಲ್ ಐತಿ. ಜೈಲ್ ಹೋಗೆಲ್ಲ ನಮಗ ಇನ್ಸ್ಟ್ರಕ್ಟ್ ಮಾಡ್ತಾರಂತ, ಅಲ್ಲಿ ಹೋಗಿ ನೋಡೋಣ ಅಂತ. ಇದ್ರ ಬಗ್ಗೆ ಆಕ್ಚುಲಿ ವೀರ್ ಸಾವರ್ಕರ್ ಮೂವಿ ನೋಡಿ ರೀಸೆಂಟ್. ನಾ ಮೂವಿ ನೋಡಿರ, ಅದ್ ನೋಡಕ್ ಆಗಿಲ್ಲ. ಆಕ್ಚುಲಿ ಬಾಳ ಪೇನ್ಫುಲ್ ಐತಿ, ಬಾಳ ಪೇನ್ಫುಲ್ ಐತಿ, ಬಾಳ ತ್ರಾಸ ಆಗ್ತೈತಿ ನೋಡಾಕ. जो है बदल दिया। 3 लोगों को इकट्ठा फांसी दे सके ऐसा व्यवस्था भी था। अंदर लेफ्ट साइड में एक लोहे का लीवर है, वो लीवर खींचेगा, प्लेटफॉर्म नीचे को खुलेगा। नीचे 8 फीट गहरा कमरा है। डेथ होने के बाद बॉडी बेसमेंट कुछ है नहीं अंदर। ಲಿವರ್ करके नीचे आते हैं, ध्यान से आएगा। ಸೊ ಮೇಲೆ ನೇನು ಹಾಕಿದ್ರೆ ಇಲ್ಲಿ ಬಂದು ಬಾಡಿ ಬೀಳ್ತೈತೆ, ಇಲ್ಲಿಂದ ಕಲೆಕ್ಟ್ ಮಾಡಿ ತೊಗೊಂಡೋಗಿದ್ರು ಅಂತ. ಸರಿ, ಸೊ ಬಂದು ಯಾರಿಗೆ ಡೆತ್ ಸೆಂಟೆನ್ಸ್ ಆಕತಿ ಅವರಿಗೆ ಅಲ್ಲಿ 4 ಲಾಸ್ಟ್ ರೂಮ್ ಅದವಲ್ಲ ಅಲ್ಲಿ ಇಡ್ತಿದ್ರಂತ. ಲಾಸ್ಟ್ ಡೇ ಕರ್ಕೊಂಬಂದು ಇಲ್ಲಿ ನಿಲ್ಲಿಸಿ, ಇಲ್ಲಿ ಚಾಕಾಯಕ ಮಾಡಿಸಿ, ಪ್ರೇಯರ್ ಗೇರ್ ಮಾಡಿಸಿ ಆಮೇಲೆ ಇಲ್ಲಿ ಆಕ್ಚುಲಿ ಇದು ಓಪನ್ ಇತ್ತಂತ ಮೊದ್ಲು. ಈಗ ಇಲ್ಲಿ ಇದನ್ನ ಹಿಂಗ್ ಕಟ್ಟ್ಯಾರಂತ. ಆಕ್ಚುಲಿ ಮೊದಲು ಇದು ಸಾರಿ ಇಲ್ಲಿ
ಇದು ಈಗ ಮಾಡಿದ್ದಿದ ಇದು ಆಕ್ಚುಲಿ ಓಪನ್ ಒಳಗ ಅವ್ರಿಗೆ ನೇಣ್ ಹಾಕ್ತಿದ್ರ ಅದ್ರ ರೆಕಾರ್ಡ್ಸ್ ಇಲ್ಲ ಅಂತೇನು. ಹಾ ಅಂದ್ರ ರೆಕಾರ್ಡ್ಸ್ ಅಂತಂದ್ರ ನಮ್ ಫ್ರೀಡಮ್ ಫೈಟರ್ಸ್ ಸತ್ತಾರ ಅಂತಂದ್ ರೆಕಾರ್ಡ್ಸ್ ಇಲ್ಲ, ಸುಸೈಡ್ ಅಂತ ಹೇಳಾರ, ಒತ್ತಾಯ ಪೂರ್ವಕವಾಗಿ ಊಟ ಮಾಡಿಸಿದ್ದಕ್ಕ ಅಂತಂದ್ ಹೇಳಾರ. ಅವ್ರು ಪನಿಷ್ಮೆಂಟ್ ಅಂತ ಹೇಳಿ ಮಸ್ಟರ್ಡ್ ಆಯಿಲ್ ಮತ್ತೆ ಯಾವ್ದು ಇಲ್ಲ ಸಾಸಿವೆ ಆಯಿಲ್ ಏನೋ ಅಂದವ. ಸಾಸಿವೆ ಆಯಿಲ್ ಕೋಕೋನಟ್ ಆಯಿಲ್ ಇಲ್ಲಿ ಆಸ್ ಅ ಪನಿಷ್ಮೆಂಟ್ ಆಗಿ ಮಾಡಿಸ್ಕೊಂತಿದ್ರು ಅದು ಕಡೆ. ಇಲ್ಲಿ ನೋಡ್ತಿರ್ಬೋದು ನೀವು ಆಲ್ರೆಡಿ ಒಂದು ಇಟ್ಟಾರ ತೆಗೆದು ಅಲ್ಲಿ ಆಯಿಲ್ ಮಿಲ್ ನೋಡಿ ದುಗ್ಸೋದು. ಅಯ್ಯೋ ಡೆಡ್ಲಿ ಪನಿಷ್ಮೆಂಟ್ ಗೊತ್ತಾವಲ್ಲ ಅವಾಗ. ಅಲ್ಲಿ ನೋಡ್ರಿ ವೇಟ್ ಎಕ್ಸ್ಟ್ರಾ ಇದನ್ನ ಹಾಕಿದಾರ. ಮತ್ತೆ ಅದು ಇದಾಗಬೇಕಲ್ಲ, ಕ್ರಶ್ ಆಗ್ಬೇಕಲ್ಲ, ವೇಟ್ ಹಾಕಬೇಕು. ಒಳಗ್ ನೋಡ್ರಿ ಇದಕ್ಕೆ ನಂಬರ್ ನೇಮ್ ಪ್ಲೇಟ್ ಹಾಕಿರ್ತಾರ, ನಂಬರ್ ಹಾಕಿರ್ತಾರ. ಪನಿಷ್ಮೆಂಟ್ ನೋಡ್ರಿ ಫ್ಲಾಗಿಂಗ್ ಫ್ರೇಮ್. ಓಕೆ ಓಕೆ ಕಾಲೇಜ್ ಹಾಕ್ಯಾರ, ಕಾಲಿಗೆ ಇದನ್ನ ಹಾಕ್ಯಾರ, ಕೈ ಕಟ್ಟಾರ, ಹೊಡ ಅಂತಾರ ಇಲ್ಲಿ ಅಂತ. ಯಪ್ಪ ಮೈ ಜಿಮ್ ಅಂತ ಇಲ್ಲ ನೋಡಿದ್ರ ಅಲ್ಲ ಪಾಪ ಅವಾಗಿಂದೆಲ್ಲ ಎಕ್ಸ್ಟ್ರೀಮ್ ಬ್ರೂಟಲ್ ಇತ್ತು ಅವಾಗ, ಫುಲ್ ಬ್ರೂಟಲ್. ಅಂದ್ರೆ ಯಾರು ಅದನ್ನ ಮಾಡಿಲ್ಲ ಕೆಲಸ ಮೋಸ್ಟ್ಲಿ. ಪನಿಷ್ಮೆಂಟ್ ಡ್ರೆಸ್ ನೋಡ್ರಿ ಹೆಂಗಿರ್ತಿದ್ವ. ಓಕೆ ಪನಿಷ್ಮೆಂಟ್ ಓಕೆ ಅಲ್ಲಿ ಬರ್ತಾರ ಪನಿಷ್ಮೆಂಟ್ ಡ್ರೆಸ್ ಅಂತ. ಇಲ್ಲಿ ಚೀಲ ಐತಿ ಅದನ್ನ ಹಾಕೊಳಕ್ ಆಗಲ್ಲ ಬಾಳ. ಗೋಣಿ ತಟ್ಟದು ಚೈನ್ ಸ್ವೆಟರ್ಸ್ ಅಂತ. ಓಕೆ ಈ ಟೈಪ್ ಚೈನ್ ಎಲ್ಲ ಹಾಕಿರ್ತಾರ. ಓಕೆ ಸೊಂಟದ ಹಾಕಾರ ಕಲೆ ಹೋಗ್ತಾರ ಹಾಕಿದ್ದ ಅದು ನಡ್ಯಾಕ್ ಬರಂಗಿಲ್ಲ ಹಿಂಗೆಲ್ಲ ಹಾಕಿದ್ರ. ಇಲ್ಲಿ ನೋಡಿ ಇದಂಕೂ ನೋಡಿಲ್ಲ ಇಂಪಾಸಿಬಲ್. ಹೆಂಗ್ ನಡೀತಿ ಹಬ್ಬಿಟ್ಟು ನಡ್ಯಾಕ್ ಬರಂಗಲ್ಲ, ಅದು ಹಿಡ್ಕೊಂಡು ಅಡ್ಡಿಡ್ಬೇಕು ನೀವು ಫುಲ್ ಡೇ. ಇದು ಓಕೆ ನೆಕ್ಸ್ಟ್ ನೋಡಿದೆ ಕಾಲೊಳಗೂ ಇದು ಐತಿ ನಡಕ ಹಿಂಗ ಹಿಂಗ ಒಂಥರ ಬ್ಲಡ್ ಸ್ಟೇನ್ಸ್ ಎಲ್ಲ ಅದಾವ ನೋಡ್ರಿ. ಅದ್ರ ಬ್ಲಡ್ ಸ್ಟೇನ್ಸ್ ಅದಾವ ನೋಡ್ರಿ ಇಲ್ಲಿ. ಇಲ್ಲ ಅದು ಪೇಂಟ್ ಮಾಡಿದ್ದು ಫೇಕ್, ಆಮೇಲೆ ಹೊಸ ಡ್ರೆಸ್ ಅದು. अलीपुर कॉन्स्पिरेसी केस 1908-1909 उस केस में उनको अंडमान भेजा गया था। पढ़े लिखे फ्रीडम फाइटर थे, हार्ड वर्क का कोई एक्सपीरियंस नहीं था, ब्रिक्स बनवाने के लिए बाहर ले जाते थे, उनसे काम हो नहीं पाता था, जेल का काम। ಇಲ್ಲಿ ನೋಡಂತಿರ್ಬೋದು ಇದು ಗಾರ್ಡ್ ರೂಮ್. ಇದು ಸಣ್ಣದೈತೆ ಅನ್ಸಂತ ನೋಡಿದ್ರೆ ಇದು ದೊಡ್ಡದಂತ. ಆಕ್ಚುಲಿ ದೊಡ್ಡದೈತಿ, ಮುಂದೇನದಲ್ಲ ಅವೆಲ್ಲ ಸಣ್ಣ ಸಣ್ಣ ಅದಾವ. ಇದು ಎಲ್ಲಾ ಫ್ರೀಡಮ್ ಫೈಟರ್ಸ್ ಇಡೋ ರೂಮ್ ಆಗಿತ್ತು. ಫಸ್ಟ್ ನೋಡ್ರಿ ಇಲ್ಲಿ ಒಂದು ಇದೈತಿ, ಲಾಕ್ ಐತಿ. ಇದನ್ನ ತೆಗೆದು ಇಲ್ಲಿ ಒಂದ್ ಸ್ಮಾಲ್ ಡೋರ್ ಐತಿ, ಇದರಿಂದ ಫುಡ್ ಹೋಗ್ತಿತ್ತಂತ ಅವ್ರಿಗೆ ಒಳಗ. ಇಲ್ಲ ಬರೀ ಚಿಕ್ಕ ಡೋರ್ ಇಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಇದು ಹೆಂಗಲ್ಲ ಇದು ಫುಡ್ ಇಂದ ಫುಡ್ ಇಂದ ಇಲ್ಲ ಐತಿ. ಅದು ಆ ಸೆಲ್ಲಿಂದ ಇತ್ತು, ಇದು ಈ ಸೆಲ್ಲಿಂದ ಐತಿ. ಫುಡ್ ಇಲ್ಲ ಇರ್ತಿತ್ತು ಅಲ್ಲಿ. ಅಷ್ಟು ಮೇಲೆ ವೆಂಟಿಲೇಷನ್ ಗೆ ಅದನ್ನ ಕೊಟ್ಟಾರ. ಫುಲ್ ಕತ್ಲು, ಇಲ್ಲಿ ಏನೂ ಇರ್ತಿದ್ದಿಲ್ಲ, ಲೈಟ್ ಗಿಟ್ ಏನೂ ಇರ್ತಿದ್ದಿಲ್ಲ. ಇದು ಜಸ್ಟ್ ವೆಂಟಿಲೇಷನ್ ಇದು ಆಲ್ರೆಡಿ ವೆಂಟಿಲೇಷನ್ ಇದ್ರೂನು ಬಹಳ ಸಫೋಕೇಟಿಂಗ್ ಐತಿ. ಇಲ್ಲಿ ನಿಂತ್ಕೊಳಕ್ ಆಗಂಗಿಲ್ಲ, ತಲೆ ನೋವು ಬರ್ತೈತಿ ನಾರ್ಮಲ್ ನಮಗ. ಆಮೇಲೆ ಇದ ನೋಡ್ರಿ, ಇದ ಫುಡ್ ಇಡುದು ಆ ಸಲ ಕಿಲಿ ಹಾಕೋದು. ಆಕ್ಚುಲಿ ಇಲ್ಲಿ ಏನೇನ್ ಸ್ಟೋರಿ ಇತ್ತಲ್ಲ, ಇಲ್ಲಿ ಯಾರ ಬರಕ್ ಪ್ಲಾನ್ ಮಾಡಿದ್ರು ಗೈಡ್ ಅದಕ್ಕ ಬೇಡಪ್ಪ ವಿದೌಟ್ ಗೈಡ್ ನಾ ನೋಡ್ತೀನಿ ಹಂಗ್ ಮಾಡ್ಬೇಡ್ರಿ. ಬರೀ 200 ರೂಪಾಯಿ ಐತಿ ಗೈಡ್. ಫುಲ್ ಒಂದ್ ತಾಸ ಅದೇ ಅವ್ರ ಹೇಳಿದ್ರು ಗೊತ್ತಾನ, ಅವ್ರ ತಮ್ಮಂದ ಮತ್ತ ವೀರ್ ಸಾವರ್ಕರ್ ಜಿ ಅವ್ರ ಮತ್ತ ಅವ್ರ ತಮ್ಮಂದ ಹೇಳಿದ್ರಲ್ಲ ಆ ಮೂವಿ ಒಳಗ. ಆ ಮೂವಿ ನೋಡಿನಲ್ಲ. ಸೊ ಇದ್ರ ಆಲ್ಮೋಸ್ಟ್ ಇದ್ರ ಇಲ್ಲಿ ಅವ್ರ ಹೇಳೋ ಸ್ಟೋರಿ ಎಲ್ಲ ನಂಗೆ ಅಲ್ಲಿ ಗೊತ್ತೈತಿ. ಅದೊಂದ್ ಸೀನ್ ಐತಿ, ಅವ್ರವ್ರ ತಮ್ಮ ಮೀಟ್ ಆಗೋದ 2 ವರ್ಷ. ಅವ್ರು ಬಾಳ ಡ್ರಾ ಮಾಡಿರ್ತಾರ, ಆಗ್ತಿರಂಗಿಲ್ಲ, ಸಿಕ್ಕಾಪಟ್ಟೆ ಟ್ಯಾಕ್ಟಿಕ್ಸ್ ಎಲ್ಲ ಯೂಸ್ ಮಾಡಿರ್ತಾರ, ಒಟ್ಟು ಮೀಟ್ ಆಗ್ಬಿಡ್ತಿರಂಗಿಲ್ಲ, ಬಾಳ ಬೇಕಾಗಿರ್ತಾರ. ಒಂದ್ ಸೀನ್ ಐತಿ ಮೀಟ್ ಆಗೋದೇನೆ ಏನೋ ಸೀನ್ ಐತಿ, ಬಾಳ ಎಮೋಷನಲ್ ಸೀನ್ ಐತದ. ನೀವು ಯಾರಲ್ಲಿ ಬರಂತಿದ್ರ ಆ ಮೂವಿ ನೋಡಿದ್ರೆ ಚಲೋ, ನೋಡಿಲ್ಲ ಅಂದ್ರೆ ಹೊಸ ನೋಡ್ಕೊಂಡು ಇಲ್ಲಿ ಬಂದ್ಬಿಡ್ರಿ. ಎಲ್ಲ ಗೊತ್ತಿದ್ರು ಸಾಕು. ನಂಗೆ ಯಾವ್ದು ಇಲ್ಲಿ ಏನೋ ಒಂದೇನು ಹಿಂಗ ಟಚ್ ಮಾಡಕ್ ಮನ್ಸ್ ಬರ್ವಲ್ತು. ಬಿಕಾಸ್ ಇಷ್ಟ ನೆಗೆಟಿವಿಟಿ ಐತಿ ಇದು ಪ್ರತಿಯೊಂದು ವಾಲ್ಸ್ ಒಳಗನು. ನಮ್ಮ ಏನ ಸ್ವಾತಂತ್ರ್ಯ ಹೋರಾಟಗಾರರದ್ದು ಅವ್ರದ ಒಂದು ನೋವು, ಸಂಕಟ, ಕಣ್ಣೀರ್, ಅವ್ರು ಏನೇನಿಲ್ಲಿ ಕಷ್ಟಪಟ್ಟಾರ ಅದಷ್ಟು ಇಲ್ಲಿ ಈ ವಾಲ್ಸ್ ಅದಕ್ಕ ಎವಿಡೆನ್ಸ್ ಅಲ್ಲ. ಅದು ನೆಗೆಟಿವಿಟಿ ಅಫ್ಕೋರ್ಸ್ ಅದು ಅಬ್ಸಾರ್ಬ್ ಆಗಿರ್ತೈತಿ. ನಂಗೆ ಅದಕ್ಕೆ ಇಲ್ಲಿ ಏನು ಮುಟ್ಟಕನ ಇಷ್ಟ ಬರೋಲ್ತ, ಅಷ್ಟು ನೆಗೆಟಿವಿಟಿ ಐತಿ. ಮತ್ತೆ ಇದು ಆಬ್ವಿಯಸ್ಲಿ ರೆನೋಟ್ ಮಾಡಾರ, ಅದಕ್ಕೆ ಇಷ್ಟ ಇದು ಐತಿ, ಕ್ಲೀನ್ ಮತ್ತೆ ಚಲೋ ಐತಿ. ಚಪ್ಪಲ್ ತಗೋಬೇಡ ಇಲ್ಲ ಕಾಣ್ತಿರ್ಬೋದು. 1 2 ಇನ್ನೊಂದಿಲ್ಲತಿ ಇಲ್ಲ 3. ಈಗ 3 ಉಳ್ದವ್, 7 ಇದ್ವು ಅಂತ. ಬೇಸಿಕಲಿ 7 ಪ್ರಿಸನ್ಸ್ ಇದ್ವು ಅಂತ, 3 ಉಳ್ದವ್. ಇಲ್ಲಿ 4 ಇತ್ತು. ಇಲ್ಲಿ 4 ಇದ್ದಿದ್ದಲ್ಲಿ ಈಗ ಹಾಸ್ಪಿಟಲ್ ಐತಿ. ಇಲ್ಲಿ
ಎಲ್ಲಾದು ಫ್ರೀ ಐತಿ, ಫುಲ್ ಎಲ್ಲಾ ಫೆಸಿಲಿಟೀಸ್, ಸ್ಕ್ಯಾನ್ ಇಂದ ಹಿಡಿದ MRI ಏನೇ ಮಾಡಿಸಿದ್ರು ಫ್ರೀ ಐತಿ. ಇಲ್ಲಿ ಲಿಟ್ರಲಿ ಇದು ಹೆಂಗದ, ಇಲ್ಲಿ ಪ್ರಿಸನ್ ಐತಿ, ಇಲ್ಲಿ ಲಿಟ್ರಲಿ ನಾರ್ಮಲ್ ಸಿಟಿ ನಡ. ಇಲ್ಲಿಂದ್ರೆ ಆಕ್ಚುಲಿ ಇದು ಹೆಂಗ, ಇಲ್ಲಿ ಒಬ್ಬ ಗಾರ್ಡ್ ಇರ್ತಾನಂತ, ಕಂಟಿನ್ಯೂ ನೋಡ್ಕೊಂಡಿರ್ತಾನಂತ, ಎಲ್ಲ ಏನಾಗಂತ ಗೊತ್ತಾಗತ್ತಲ್ಲ, ಇಲ್ಲಿ ಫುಲ್ ಎಲ್ಲಾದು ಕಾಣಿಸ್ತೈತಿ. ಒಂಟೆ ಬೇನೆ ಬ್ಯಾರೇನೆ ಸಿಟಿ. ಕಲರ್ಸ್ ಬೇರೆ ಐತಿ, ಕಲರ್ಸ್ ಬೇರೆ ಐತಿ, ಕಲರ್ಸ್ ಮತ್ ಫುಲ್ ಕಂಪ್ಲೀಟ್ ಎಲ್ಲಾದು ಬ್ಯಾರನ ಐತಿ, ವೈಬ ಬೇರೆ ಐತಿ. ಹೆಂಗ್ ಗೊತ್ತ, ಈಗ ಎಲ್ಲದೂ ಒಂದೊಂದು ವೈಬ್ ಇರುತ್ತೆ. ಗೋವಾ ಹೋದ್ರೆ ಒಂದು ವೈಬ್ ಇರೈತಿ, ನಾರ್ತ್ ಹೋದ್ರೆ ಒಂದು ವೈಬ್ ಇರೈತಿ. ಹಂಗ್ ಬೇರೆ ಬೇರೆ ಊರಿಂದ ಬೇರೆ ಬೇರೆ ವೈಬ್. ವಾರಣಾಸಿ ಹೋದ್ರೆ ಗೊತ್ತಾಗ್ಬಿಡುತ್ತೆ ವಾರಣಾಸಿ ಅಂತ. ಅಣ್ಣ ಒಂದು ಲಿಟ್ರಲಿ ಇದ್ರ ಬೇರೆ ಕಲರ್, ಇದ್ರ ಬೇರೆ ವೈಬ್, ಬೇರೆ ಸ್ಟ್ರಕ್ಚರ್, ಬಸ್ಸಸ್ ಎಲ್ಲಾದು ಬ್ಯಾರನ ಬ್ಯಾರನೆ ಐತಿ, ಮಸ್ತ್ ಬ್ಯಾರನೆ ಐತಿ. ಮತ್ತೆ ಇನ್ನೊಂದ್ ಹೆಂಗ್ ಗೊತ್ತಾನೆ, ಇಲ್ಲಿ ಪಾಪ್ಯುಲೇಷನ್ ಮೆಜಾರಿಟಿ ಆಫ್ ದ ಪ್ರಿಸನರ್ಸ್ ಇದ್ರಲ್ಲ, ಯಾರ್ಯಾರು ಅವ್ರು ಇಲ್ಲೇ ಬಿಟ್ಟೆ ಇಲ್ಲೇ ಇರೋದ್ರಲ್ಲ, ಕೆಲವೊಂದಷ್ಟು ಜನ ಪ್ರಿಸನರ್ಸ್ ವಾಪಸ್ ಅವ್ರ ಮನೆಗೆ ಹೋಗ್ಯಾರ. ಬಟ್ ಬಹಳಷ್ಟು ಜನ ಮನೆಗೆ ಹೋಗಕ್ ಆಗ್ಲಿಲ್ಲ, ಅವ್ರಿಗೆ ವಾಪಸ್ ಇಲ್ಲೇ ಇದಾರ. ಅವ್ರದ ಆಕ್ಚುಲಿ ಇದೆಲ್ಲ ಜನರೇಷನ್ಸ್ ಅಂತ, ಅವ್ರದ ಆಫ್ ಸ್ಪ್ರಿಂಗ್ಸ್. ಇಲ್ಲ ಅಂದ್ರೆ ಲೈಕ್ ಆಫ್ ಸ್ಪ್ರಿಂಗ್ಸ್ ಅಂದ್ರೆ ಅವ್ರದ ಜನರೇಷನ್, ಅವ್ರ ಮಕ್ಕಳ ಮೊಮ್ಮಕ್ಕಳೆಲ್ಲ ಹುಟ್ಟಿ ಈಗ ಇದ ಪಾಪ್ಯುಲೇಷನ್ ಎಲ್ಲ ಬೆಳೆದ ಅವ್ರದ ಪಾಪ್ಯುಲೇಷನ್. ಇದು ಅವಾಗಿನ ಕಾಲಕ್ಕೆ ಹೆಂಗ್ ಕಟ್ಟಿದ್ರು, ಹೆಂಗ್ ಕಟ್ಟಾರ, 13 ವರ್ಷ ತಗೊಂಡಾರಂತ ಇದನ್ನ ಕಟ್ಟಾಕ. ಆಕ್ಚುಲಿ ಫಸ್ಟ್ ಬರೀ 3 ವರ್ಷ ಕಟ್ಟೋಣ ಅಂತ ಅನ್ಕೊಂಡಿದಂತ, ಬಟ್ ಇದು ಫುಲ್ ಗುಡ್ಡ ಐತಂತ. ಈ ಗುಡ್ಡ ಕಡಯಾಕನ 3 ವರ್ಷ ಬೇಕಿತ್ತಂತ. ಅದ್ ಯಾವ್ದು ಇಡರ್ಬೇಕು ಅಂದ್ರೆ, ಇದು ಹೆಂಗ್ ಗೊತ್ತಾನ, ಇದ್ ಯಾಕ ಅಂತ ಅಂದ್ರ ಇಲ್ಲಿಂದ ಅಷ್ಟ್ ಈಸಿಲಿ ಇಲ್ಲಿ ತಪ್ಸ್ಕೊಂಡ್ ಹೋಗಕ್ ಸಾಧ್ಯನೇ ಇಲ್ಲ. ಇಲ್ಲಿ ಹೆಂಗ್ ಹೋಗ್ತೀರಿ, ಐಲ್ಯಾಂಡ್ ಮೇಲೆ ಪ್ರಿಸನ್, ನೀವ್ ಬಿದ್ರ ಹೊರಗ ನೀರೊಳಗಾದ್ರೂ ಈಗ ನಾ ಸ್ವಿಮ್ ಮಾಡಿ ಹೋಗ್ತೀನಿ ಅಂದ್ರ ಹೆಚ್ಚಂದ್ರೆ ಇಲ್ಲಿಂದ ಆ ಐಲ್ಯಾಂಡ್ ಹೋಗ್ಬೋದು. ಅಲ್ಲಿಗಿಂತ ಜಾಸ್ತಿ ಅಂತೂ ಇಟ್ ಇಸ್ ನಾಟ್ ಪಾಸಿಬಲ್. ನಾ ವಾಪಸ್ ಇಂಡಿಯಾಗ ಹೋಗ್ತೀನಿ ಸಾಧ್ಯನೇ ಇಲ್ಲ. ಇಲ್ಲಿ ಬಂದ ಅಂದ್ರೆ ಮನುಷ್ಯ ಹೋದ ಅಂತಾನ ಅರ್ಥ. ವಿಡಿಯೋ ನೋಡಿದಿಲ್ಲ, ವಿಡಿಯೋ ನೋಡಿದಿಲ್ಲ, ಕಮೆಂಟ್ ಕೊಡಂತಿಲ್ಲ. ಅವಂಗ ಬಟ್ ಇಲ್ಲ, ಅವ ಕಮೆಂಟ್ ಹೊಡ್ಯಾಂತಿಲ್ಲ. ನಿಮಗೆ ಬಟ್ ಅದಾವು, ಕಮೆಂಟ್ ಶೇರ್ ಲೈಕ್ ಎಲ್ಲ ಹೊಡೀರಿ. ಅವಂಗ ಹೊಡಿಸ್ತೀನಂತ ಹೆಂಗಾರ ಮಾಡಿ. ಈಗ 2025 ಐತಿ, ಎಲ್ಲ ಕಲ್ಕೋಬೇಕು ಇವ್ರು. ಬರೀ ತಿನ್ ಮಕ್ಕಳದಲ್ಲ, ಕಮೆಂಟ್ ಲೈಕ್ ಶೇರ್ ಮಾಡಬೇಕು. ಹಾಂ, ಸೊ ಮಾಡ್ತಾನೆ, ನೀವು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಪಾರ್ಟ್ ಬರೋದೈತಿ. ಸೊ ನೆಕ್ಸ್ಟ್ ಪಾರ್ಟಿಗೆ ನೋಡ್ರಿ, ಹೆಂಗೆ ಅನ್ಸೈತಿ ಕಮೆಂಟ್ ಹೊಡೀರಿ. ಏನಾರು ಇದ್ರೂ ಕಮೆಂಟ್ ಹೊಡೀರಿ. ಹೊಸ್ದಾಗಿ ಮದುವೆ ಆಗಿವಿ, ಫಸ್ಟ್ ಟೈಮ್ ನಮ್ಮದು ಲೈಫು. ಸೊ ಸ್ವಲ್ಪ ಮರ್ಸಿ, ಸ್ವಲ್ಪ ಏನಂತಾರ ಅನುಕಂಪ, ಸ್ವಲ್ಪ ಮತ್ತೇನಂತಾರ ನಾಳೆ ಹೇಳ್ಕೊಡ್ತೀನಿ. ಹಾಂ, ನಾ ಹೇಳ್ಕೊಡ್ತಾನಂತ. ಸೊ ಕಮೆಂಟ್ ಹೊಡ್ರಿ, ಶೇರ್ ಹೊಡ್ರಿ, ಲೈಕ್ ಕೊಡ್ರಿ. ಸಿಗೋಣಂತ ನೆಕ್ಸ್ಟ್ ಪಾರ್ಟ್ ಒಳಗೆ. ಬಾಯ್. ಮಕ್ಕಳ ನೋಡಿ, ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನನಗೆ ಆಗ್ತೇ